2019 ಡಿಸೆಂಬರ್ 21ರಂದು ರಿಲೀಸ್ ಆದ ಕೆಜಿಎಫ್ ಇದೇ ಫೆಬ್ರವರಿ 8ರಂದು 50 ದಿನಗಳನ್ನು ಪೂರೈಸಲಿದೆ. ಅದರ ಜೊತೆಗೆ ಬರೋಬ್ಬರಿ 250 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು ಸೂಪರ್ ಸಕ್ಸಸ್ ದೊಂದಿಗೆ ಬೀಗ್ತಾ ಇದೆ. ಕೆಜಿಎಫ್ ಮುರಿದ ಹಳೆಯ ದಾಖಲೆಗಳು ಅವೆಷ್ಟು, ಸೃಷ್ಟಿಸಿದ ಹೊಸ ರೆಕಾರ್ಡ್ಗಳು ಅವೆಷ್ಟು. ಕನ್ನಡ ಮಾತ್ರವಲ್ಲ, ಸೌತ್ ಇಂಡಸ್ಟ್ರಿ ಅಂದ್ರೆ ಸಾಕು ಈಗ ಕೆಜಿಎಫ್ ಎನ್ನುವಂತಾಗಿದೆ. ಅಷ್ಟರ ಮಟ್ಟಿಗೆ ಕೆಜಿಎಫ್ ಹವಾ ಭಾರತದಾದ್ಯಂತ ಮನೆ ಮಾಡಿದೆ. ಸ್ಯಾಂಡಲ್ವುಡ್ ನಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಕೆಜಿಎಫ್ ಚಿತ್ರದ ಮುಂದುವರೆದ ಭಾಗದ ಚಿತ್ರೀಕರಣ ಬರುವ ಏಪ್ರಿಲ್ ತಿಂಗಳಿಂದ ಶುರುವಾಗುತ್ತದೆ. ಈಗಾಗಲೇ ನಿರ್ದೇಶಕ ಪ್ರಶಾಂತ್ ನೀಲ್ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಸುದ್ದಿಯಾಗಿರುವಂತೆ ಚಾಪ್ಟರ್ 2 ಚಿತ್ರಕ್ಕೆ ಬಾಲಿವುಡ್ ನ ಸಂಜಯ್ ದತ್ ನಟಿಸಲಿರುವುದು ಪಕ್ಕಾ ಆಗಿದೆ. ಲೇಟೆಸ್ಟ್ ನ್ಯೂಸ್ ಪ್ರಕಾರ ಈ ಚಿತ್ರದಲ್ಲಿ ಬಹುಭಾಷಾ ನಟಿ ರಮ್ಯಕೃಷ್ಣ ಕೂಡ ನಟಿಸಲಿದ್ದಾರೆ. ಹೌದು, ಈ ಚಿತ್ರದಲ್ಲಿ ನಟಿ ರಮ್ಯಕೃಷ್ಣ ರಾಷ್ಟ್ರಪತಿ ಪಾತ್ರವನ್ನ ನಿಭಾಯಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಉಳಿದಂತೆ ಅನಂತ್ ನಾಗ್, ಅಚ್ಯುತ್ ಕುಮಾರ್, ವಸಿಷ್ಠ ಸಿಂಹ ಸೇರಿದಂತೆ ಇನ್ನು ಅನೇಕ ಘಟಾನುಘಟಿಗಳು ಕೆಲಸ ಮಾಡ್ತಾ ಇದ್ದು ಚಿತ್ರದ ನಿರೀಕ್ಷೆಯನ್ನ ಇನ್ನೂ ಸಾಕಷ್ಟು ಹೆಚ್ಚು ಮಾಡಿದೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಜೋಡಿಯೇ ಈ ಚಿತ್ರಕ್ಕೂ ನಾಯಕ ನಾಯಕಿ. ಇನ್ನು ಕಳೆದ ವರ್ಷ ಕನ್ನಡ ಸೇರಿದಂತೆ ಒಟ್ಟು 5 ಭಾಷೆಗಳಲ್ಲಿ ತೆರೆಕಂಡ ಕೆಜಿಎಫ್ ಸಿನಿಮಾ ಭಾರತವನ್ನ ಮೀರಿ ಕನ್ನಡ ಚಿತ್ರಗಳ ನೇಮ್ ಹಾಗೂ ಫೇಮ್ ಇನ್ನು ಮಾರುಕಟ್ಟೆ ಕೂಡ ಪ್ರಪಂಚದಾದ್ಯಂತ ವಿಸ್ತರಿಸಿ ಹೆಮ್ಮೆಯನ್ನ ಮೂಡಿಸಿದೆ. ಈ ಮೂಲಕ ಯಶ್ ನ್ಯಾಷನಲ್ ಸ್ಟಾರ್ ಆದ್ರು. ಒಟ್ಟಾರೆ ಮೊದಲು ಚಿತ್ರದ ಮೂಲಕವೇ ಮ್ಯಾಜಿಕ್ ಮಾಡಿರೋ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪ್ರಶಾಂತ್ ನೀಲ್, ವಿಜಯ್ ಕಿರಂಗದೂರ್ ಕೆಜಿಎಫ್ 2ಗೆ ಇನ್ನು ಎರಡನೇ ಭಾಗದ ವಿಶೇಷ ಏನಪ್ಪಾ ಅಂದ್ರೆ ಮೊದಲ ಭಾಗಕ್ಕಿಂತ ನಾಯಕಿಯ ಪಾತ್ರ ಇಲ್ಲಿ ದೊಡ್ಡದಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪ್ರಶಾಂತ್ ನೀಲ್ ಜೋಡಿಯ ಕೆಜಿಎಫ್ 2 ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆ ಮೂಡಿದೆ. ಇನ್ನು ಮೊದಲ ಚಿತ್ರದಲ್ಲೇ ಬಹುತೇಕ ತಂತ್ರಜ್ಞರೇ ಇಲ್ಲಿಯೂ ಕೂಡ ಕೆಲಸ ಮಾಡಲಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.